ಸೂರ್ಯನ ಕಿರಣಗಳು ಭೂರಮೆಯನ್ನು ಮುತ್ತಿಕ್ಕುತ್ತಾ ಹೊಸ ಮುಂಜಾವಿಗೆ ನಾಂದಿಯಾಡಿತ್ತು. ಸುತ್ತಲೂ ಸುಂದರವಾದ ಬೆಳಕು ಮೂಡಿದಾಗ ಮೈಮುರಿಯುತ್ತಾ ಎದ್ದೋಗಿ ಕಿಟಕಿಯ ಬಳಿ ನಿಂತ. ನಿನಗಿನ್ನೂ ಸಣ್ಣ ವಯಸ್ಸು, ಅರ್ಥ ಮಾಡ್ಕೋ ಮಗನೇ. ನೀನು ಈಗಿರೋದನ್ನು ನೋಡೋಕ್ಕೆ ನಮಗಾಗ್ತಿಲ್ಲ. ಹಾಗೆ ಹೇಳಿದವರ ಕಡೆ ತಿರುಗಿ ನೋಡಿದ. ಅಮ್ಮ ಪ್ಲೀಸ್. ಅವರ ಮಾತಿಗೆ ಅವನ ಸಹಮತವಿರಲಿಲ್ಲ. ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯ? ನಿನಗೂ ಒಬ್ಳು ಸಂಗಾತಿ ಬೇಕು, ಹಾಗೆ ಆ ಮಗುವಿಗೂ ಒಬ್ಳು ಅಮ್ಮ ಬೇಕು. ಹುಡುಗಿ ಬಗ್ಗೆ, ಅವಳ ಮನೆತನದ ಬಗ್ಗೆ ತಿಳಿದುಕೊಂಡು ಮದುವೆ ಆದರೆ ತೊಂದರೆ ಇಲ್ಲ. ನಿನ್ನೊಳ್ಳೆ ಮನಸ್ಸಿಗೆ ಆ ದೇವರು ನಿನಗೆ ಒಮ್ಮೆ ಮೋಸ ಮಾಡಿದ್ರೂ ಪದೇ ಪದೇ ಮೋಸ ಮಾಡೋದಿಲ್ಲ. ಬೇಡ ಅನ್ಬೇಡ ಮಗನೇ. ಇಲ್ಲಿ ನಿನ್ನ ಅಣ್ಣ ತಮ್ಮಂದಿರು ಅವರವರ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರೋದನ್ನು ನೋಡಿ ನಿನಗೆ ಬೇಸರ ಆಗದೆ ಇದ್ರೂ ನನಗಾಗುತ್ತೆ. ನೀನು ನಿನ್ನ ಹೆಂಡತಿ ಮಗು ಜೊತೆ ಖುಷಿಯಾಗಿ ಸಂಸಾರ ಮಾಡೋದನ್ನು ನಾನು ನೋಡಬೇಕು. ಮಗನ ಪ್ರತ್ಯುತ್ತರಕ್ಕೆ ಕಾಯದೆ ಆ ಕೋಣೆಯಿಂದ ಸರಿದು ಹೋದ್ರವರು. ಬರುವವಳು ಯಾರೋ ಎತ್ತ ಮಗುವಿಗೆ ತಾಯಿ ಆಗ್ತಾಳಾ? ನನಗೆ ಹೆಂಡತಿಯಾದವಳು ನನ್ನ ಮಗುವಿಗೆ ತಾಯಿ ಆಗದೆ ಹೋದ್ರೆ? ಒಂದು ಸಣ್ಣ ಅಳುಕೊಂದು ಸದ್ದಿಲ್ಲದೆ ಅವನ ಮನಸ್ಸಲ್ಲಿ ಕೂತಿತ್ತು. ಇವತ್ತು ಮಹಿಗೆ ಹೆಣ್ಣೋಡೋದಕ್ಕೆ ಹೋಗಿ ಬರೋಣ. ಜಾಸ್ತಿ ಜನ ಬೇಡ, ನೀವು ನಾನು ಮಹಿ ಸಾಕು. ಜಯಲಕ್ಷ್ಮಿಯವರು ಹೇಳಿದಾಗ ತಲೆ ಆಡಿಸಿದ್ರು ಪದ್ಮನಾಭ್. ಜಯಲಕ್ಷ್ಮಿ ದಂಪತಿಗಳ 5 ಜನ ಮಕ್ಕಳಲ್ಲಿ ಮೊದಲನೆಯವ ಮಣಿಕಂಠ, ನಂತರ ಮಮತಾ, ಮಹಿತ್, ಆದರ್ಶ್, ಮೋಕ್ಷ. ಮಣಿಕಂಠ ಕಾಲೇಜೊಂದರಲ್ಲಿ ಉಪನ್ಯಾಸಕನಾಗಿದ್ದ. ಅವನ ಮಡದಿ ಅಕ್ಷತಾ, ಮಕ್ಕಳು ಆರ್ಯನ್, ಗಗನ್. ಮಮತಾ ಮದುವೆ ಆಗಿ ಗಂಡ ಸುರೇಶ್, ಮಗಳು ಆತ್ಮಿಕಾ ಜೊತೆ ದೂರದ ಮಹಾರಾಷ್ಟ್ರದಲ್ಲಿ ನೆಲೆಸಿದ್ದಳು. ಆದರ್ಶ್ ಅವನದೇ ಸ್ವಂತ ಕಂಪನಿಯೊಂದನ್ನು ನಡೆಸುತ್ತಿದ್ದ. ಅವನ ಮಡದಿ ಅನುಷಾ ಕೂಡ ಅವನ ಜೊತೆ ಕೆಲಸ ಮಾಡುತ್ತಾ ಅವರ 2 ವರ್ಷದ ಮಗ ಆಯುಷ್ನ ಜಯಲಕ್ಷ್ಮಿಯವರ ಕೈಗೆ ಒಪ್ಪಿಸಿದ್ದರು. ಮೋಕ್ಷ ಮದುವೆ ಅವಳಿಷ್ಟಪಟ್ಟ ಹುಡುಗ ಸುಹಾನ್ ಜೊತೆ ಮಾಡಿಕೊಟ್ಟಿದ್ದರು. ಮದುವೆ ಆದ ವರ್ಷದೊಳಗೆ ಅದಿನಿಗೆ ಜನ್ಮ ಕೊಟ್ಟ ಮೋಕ್ಷ ಮಗುವಿಗೆ ವರ್ಷ ತುಂಬುವುದರ ಒಳಗೆ ಸುಹಾನ್ ಹಾಗೂ ಮಗಳ ಜೊತೆ ಜರ್ಮನಿಗೆ ಹಾರಿದ್ದಳು. ಇನ್ನು ಮಹಿತ್ ಮದುವೆ ಆಗಿ ಗಲ್ಫ್ ರಾಷ್ಟ್ರದಲ್ಲಿ ಮಡದಿ ಜೊತೆ ವಾಸ ಇದ್ದವ. ಮಡದಿ ಸತ್ತ ಮೇಲೆ ಮಗುವಿನ ಜೊತೆ ಭಾರತಕ್ಕೆ ವಾಪಸ್ಸಾಗಿದ್ದ. ಮನೆಯಲ್ಲಿ ಮಣಿಕಂಠ, ಆದರ್ಶ್ ಅವರವರ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ ಇರೋದನ್ನು ನೋಡಿ ಮಹಿತ್ಗೆ ಬೇಸರವಾದರೂ ಯಾರ ಮುಂದೆಯೂ ತೋರ್ಪಡಿಸದ ಮಗನ ಮನಸ್ಸು ತಾಯಿಗೆ ಅರ್ಥ ಆಗುತ್ತಿತ್ತು. ಊರಿಗೆ ಬಂದ ತಿಂಗಳುಗಳ ನಂತರ ಮಗನಿಗೆ ಮರುಮದುವೆ ಆಗುವಂತೆ ಅವರು ಎಷ್ಟೇ ಹೇಳಿದರೂ ಮಹಿ ಮಾತ್ರ ಯಾವುದನ್ನು ಕೂಡ ಕಿವಿ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ಮಗನಿಗಾಗಿ ಹೆಣ್ಣೋಡಲು ಜಯಲಕ್ಷ್ಮಿಯವರೇ ಬ್ರೋಕರ್ ಬಳಿ ಹೇಳಿದ್ದರು. ಒಂದು ವಿಚ್ಛೇದಿತ ಹುಡುಗಿ ಇರುವುದಾಗಿ ಬ್ರೋಕರ್ ಹೇಳಿದ್ರಿಂದ ಈಗಾಗಲೇ ಮಗು ಇರೋ ಮಗನನ್ನು ಅವಳು ಮದುವೆ ಆಗ್ಬೋದು ಅನ್ನೋ ಆಸೆಯಿಂದ ಹೆಣ್ಣೋಡಲು ತಾಯಿ ಮೊದಲು ತಯಾರಾಗಿ ನಂತರ ಅಪ್ಪ ಮಗನನ್ನು ಹೊರಡಿಸಿದ್ದರು. ಮನಸ್ಸಿಲ್ಲದ ಮನಸ್ಸಿನಿಂದ ತಯಾರಾದ ಮಹಿತ್ ತೊಟ್ಟಿಲಲ್ಲಿ ಮಲಗಿದ್ದ ಮಗಳ ಮುಖ ನೋಡುತ್ತಾ ಕೂತಿದ್ದ. ಮಹಿ ಬಾ ಹೋಗೋಣ, ತಡ ಆಗ್ತಿದೆ. ಜಯಲಕ್ಷ್ಮಿಯವರು ಕರೆದಾಗ ತೊಟ್ಟಿಲಲ್ಲಿ ಮಲಗಿದ್ದ ಮಗಳನ್ನು ಎತ್ತಿಕೊಳ್ಳಲು ಮುಂದಾದವನ ತಡೆದ್ರವರು. ಮಗು ಎಲ್ಲಿಗೆ? ನೀನು ನಾನು ಅಪ್ಪ ಮಾತ್ರ ಹೋಗ್ತಾ ಇರೋದು. ನಾವು ಬರುವವರೆಗೂ ಆಯುಷ್ನ ಮತ್ತೆ ನಿನ್ನ ಮಗಳನ್ನು ಗಂಗಾ ನೋಡಿಕೊಳ್ಳುತ್ತಾಳೆ. ಅವರ ಮಾತು ಕೇಳಿ ಮಗಳನ್ನು ನೋಡುತ್ತಲೇ ಅವರ ಜೊತೆ ನಡೆದ. ಬ್ರೋಕರ್ ಹೇಳಿದ ವಿಳಾಸ ತಲುಪುವಷ್ಟರಲ್ಲಿ ಬ್ರೋಕರ್ ಆಗಲೇ ಹುಡುಗಿಯ ಮನೆಯಲ್ಲಿ ಇದ್ದರು. ಬಂದವರನ್ನು ಹುಡುಗಿ ತಂದೆಯ ಜೊತೆ ಸ್ವಾಗತಿಸಿ ಮನೆ ಒಳಗಡೆ ಕರೆದುಕೊಂಡು ಹೋದರು. ಇವನೇ ನಮ್ಮ ಮಗ ಮಹಿತ್ ಅಂತ ಹುಡುಗನನ್ನು ಅವರಿಗೆ ಪರಿಚಯಿಸಿದರು ಜಯಲಕ್ಷ್ಮಿ. ಆಗಲೇ ಹುಡುಗಿಯ ಕೈಯಲ್ಲಿ ಜ್ಯೂಸ್ ಕೊಟ್ಟು ಜೊತೆ ಕರೆದುಕೊಂಡು ಬಂದರು ಆ ಹುಡುಗಿಯ ತಾಯಿ. ಇವಳು ನಮ್ಮ ಮಗಳು ಇಂಚರ. ಈಗಾಗಲೇ ಇವಳ ಬಗ್ಗೆ ನಿಮಗೆಲ್ಲ ವಿಷಯ ಗೊತ್ತಿದೆ ಅಂದ್ಕೊಳ್ತೀವಿ. ಬಂದವರಿಗೆ ಜ್ಯೂಸ್ ಕೊಡ್ತಾ ಇದ್ದವಳ ಕುರಿತು ಹೇಳಿದರು ಅವಳ ತಂದೆ. ಬ್ರೋಕರ್ ಎಲ್ಲ ಹೇಳಿದ್ದಾರೆ, ನಮಗೆ ಮಾತಾಡೋಕ್ಕೇನಿಲ್ಲ. ಹುಡುಗಿಗೆ ಹುಡುಗನ ಜೊತೆ ಮಾತಾಡೋದಿದ್ರೆ ಮಾತಾಡಬಹುದು. ಮಹಿತ್ ತಂದೆ ಪದ್ಮನಾಭ್ ಹೇಳಿದಾಗ ಹುಡುಗನ ಜೊತೆ ಮಾತನಾಡಲು ಅವನನ್ನು ಜೊತೆ ಕರೆದೊಯ್ದಳು ಇಂಚರ. ನೀವು ಡಿವೋರ್ಸಿ ಅಂತ ಗೊತ್ತಾಯಿತು. ಡಿವೋರ್ಸ್ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಮಹಿತ್ತೇ ಮೊದಲಾಗಿ ಮಾತನಾಡಿದ. ಅದು ಅವನು ನನಗೆ ಟೈಮ್ ಕೊಡ್ತಾ ಇರಲಿಲ್ಲ. ಯಾವಾಗ ನೋಡಿದರೂ ಬರೀ ಕೆಲಸ ಅಂತಿದ್ದ. ನನಗೆ ಹೊರಗಡೆ ಸುತ್ತಾಡುವುದು, ದೂರ ಟ್ರಿಪ್ ಹೋಗುವುದು ಅಂದರೆ ತುಂಬ ಇಷ್ಟ. ಆದರೆ ಅವನಿಗೆ ಅದ್ಯಾವುದೂ ಇಷ್ಟ ಇರಲಿಲ್ಲ. 3 ಹೊತ್ತು ಬರೀ ಕೆಲಸ ಅಂತ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದ. ನೋಡುವಷ್ಟು ನೋಡಿದೆ, ಹೇಳುವಷ್ಟು ಹೇಳಿದೆ. ಅವನು ಯಾವುದಕ್ಕೂ ಬಗ್ಲಿಲ್ಲ. ನನಗೆ ಅವನ ಜೊತೆ ಇರೋಕ್ಕೆ ಕಷ್ಟ ಆಯಿತು. ಅದಕ್ಕೆ ಡಿವೋರ್ಸ್ ತಗೊಂಡೆ, ಹೇಳಿ ಮುಗಿಸಿದಳು ಇಂಚರ.
ನಿಮ್ಮ ಪ್ರಕಾರ ಟೈಮ್ ಕೊಡೋದು ಅಂದರೆ ಏನು ತಿಳಿದುಕೊಳ್ಳುವ ಸಲುವಾಗಿ ಕೇಳಿದ ಮಹಿತ್. ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಕೂಡ ಮನೆಯಲ್ಲಿ ಒಂಟಿಯಾಗಿ ಇರ್ತಾ ಇದ್ದೆ. ಅವನು ಕೆಲಸ ಮುಗಿಸಿ ಆಫೀಸ್ನಿಂದ ಬರೋದನ್ನೇ ಕಾಯ್ತಾ ಇರ್ತಾ ಇದ್ದೆ. ಅವನು ಮನೆಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ಮತ್ತೆ ಲ್ಯಾಪ್ಟಾಪ್ ಹಿಡಿದು ಕೂರ್ತಾ ಇದ್ದ. ಅವನು ಕೂತಲ್ಲಿಗೇನೆ ಊಟ ತಿಂಡಿ ಎಲ್ಲ ಸರ್ವ್ ಮಾಡ್ತಾ ಇದ್ದೆ. ನಾನು ಊಟ ಮಾಡಿದ್ದೇನಾ ಕೇಳೋಕ್ಕೂ ಅವನಿಗೆ ಸಮಯ ಇರಲಿಲ್ಲ. ನಾನು ಊಟ ಮುಗಿಸಿ ನನ್ನ ಪಾಡಿಗೆ ರೂಮ್ ಸೇರಿ ಮಲಗಿ ಅವನಿಗೋಸ್ಕರ ಕಾಯ್ತಾ ಇದ್ದರೆ ಅವನು ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾಗಿ ಕೆಲಸ ಮುಗಿಸಿ ಅದೆಷ್ಟು ಹೊತ್ತಿಗೆ ಮಲಗ್ತಾ ಇದ್ನೋ ನನಗೂ ಗೊತ್ತಿರಲಿಲ್ಲ. 3 ಹೊತ್ತು ಹೆಂಡತಿಯಾದವಳಿಗೆ ಸಮಯ ಕೊಡಬೇಕು ಅಂತ ನಾನು ಹೇಳೋದಿಲ್ಲ. ಆದರೆ ಆಫೀಸ್ನಿಂದ ಬಂದ ಮೇಲಾದರೂ ಹೆಂಡತಿ ಜೊತೆ ಮಾತನಾಡಿ ಇಬ್ಬರು ಜೊತೆಯಲ್ಲಿ ಊಟ ಮಾಡಿ ಕೆಲವೊತ್ತು ಒಟ್ಟಿಗೆ ಕೂತು ಆ ಇಡೀ ದಿನದಲ್ಲಿ ಏನೇನಾಯಿತು ಅಂತ ಒಬ್ರಿಗೊಬ್ರು ಹೇಳ್ತಾ ಜೊತೆಯಾಗಿ ಖುಷಿಯಾಗಿ 1 ಗಂಟೆ ಕಳೆದ್ರೂ ಸಾಕಲ್ವಾ? ಇಂಚರ ಮಾತುಗಳು ಮಹಿತ್ನ ಬದುಕಿನ ಕಳೆದ ದಿನಗಳನ್ನು ನೆನಪಿಸಿತು. ನೀವು ಹೇಳೋದು ಸರಿಯಾಗಿದೆ. ದಿನದ 1 ಗಂಟೆ ಆದರೂ ಗಂಡ ಆದವನು ತನ್ನ ಜೊತೆ ಸಮಯ ಕಳೆಯಲಿ ಅಂತ ಹೆಂಡತಿ ಆದವಳು ಬಯಸೋದ್ರಲ್ಲಿ ತಪ್ಪಿಲ್ಲ. ನಿಮಗೆ ಈಗಾಗಲೇ ನನಗೊಂದು ಮಗು ಇರೋ ವಿಚಾರ ಗೊತ್ತಿದೆ ಅಲ್ವಾ? ನಿಮಗೆ ಅದರಿಂದ ಏನಾದರೂ ಸಮಸ್ಯೆ? ಅವಳ ಅಭಿಪ್ರಾಯ ತಿಳಿದುಕೊಳ್ಳಲು ಕೇಳಿದ. ಮಗು ದೊಡ್ಡದಿದೆ ಅಲ್ವಾ ಕೇಳಿದಳು. 5 ತಿಂಗಳ ಮಗು, ಸತ್ಯವನ್ನೇ ಹೇಳಿದ. ಏನು 5 ತಿಂಗಳು ಮಗುನಾ? ಅವಳಿಗೆ ಆ ವಿಷಯ ಗೊತ್ತಿಲ್ಲ ಅನ್ನೋದು ಅವಳು ಆಶ್ಚರ್ಯ ವ್ಯಕ್ತಪಡಿಸಿದ್ರಲ್ಲೇ ಸ್ಪಷ್ಟವಾಯಿತು ಅವನಿಗೆ. ಹೌದು, 5 ತಿಂಗಳ ಮಗು. ಬ್ರೋಕರ್ ನಿಮ್ಮಲ್ಲಿ ಏನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಕ್ಷಮಿಸಿ, ಅಷ್ಟು ಸಣ್ಣ ಮಗುವನ್ನು ನೋಡಿಕೊಳ್ಳುವುದು ಅಂದರೆ ಅದು ತಮಾಷೆ ಅಲ್ಲ. ನಾನು ಡಿವೋರ್ಸಿನೇ ಆಗಿರಬಹುದು, ಆದರೆ ನನಗೂ ಮುಂದೆ ಮದುವೆ ಆಗಿ ಗಂಡ ಆದವನ ಜೊತೆ ಸಮಯ ಕಳಿಬೇಕು ಅಂತ ಆಸೆ ಇದೆ. ಇಷ್ಟು ಸಣ್ಣ ಮಗುವಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಸಣ್ಣ ಮಗು ಅಂದಮೇಲೆ ರಾತ್ರಿ ಎಲ್ಲ ಅಳೋದು ಕಾಮನ್. ಅಪರಾತ್ರಿಯಲ್ಲಿ ನಿದ್ಗೆಟ್ಟು ಮಗುವನ್ನು ನೋಡಿಕೊಳ್ಳುವಷ್ಟು ತಾಳ್ಮೆ ಖಂಡಿತ ನನಗಿಲ್ಲ. ಎಲ್ಲವನ್ನು ನೇರವಾಗಿ ಮಾತಾಡಿ ನನಗೆ ಅಭ್ಯಾಸ. ನಿಮಗೆ ಬೇಸರ ಆಗಿದ್ದರೆ ಕ್ಷಮಿಸಿ. ನಾವು ಯಾರನ್ನಾದರೂ ಒಪ್ಪಿಕೊಂಡರೆ ಅವರನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಅರೆ ಬರೆ ಮನಸ್ಸಿನಿಂದ ಒಪ್ಪಿಕೊಂಡರೆ ಕೊನೆಗೆ ಇಬ್ಬರೂ ಸಫರ್ ಆಗಬೇಕಾಗುತ್ತೆ. ನಿಮಗೆ ಈಗ ಒಬ್ಬಳು ಹೆಂಡತಿಗಿಂತ ನಿಮ್ಮ ಮಗುವಿಗೆ ತಾಯಿ ಆಗುವವಳು ಬೇಕು. ನಿಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳೋ ಹುಡುಗಿ ನಿಮಗೆ ಸಿಗಲಿ ಅಂತ ಆಶಿಸುತ್ತೀನಿ. ಅವಳು ಮಾತು ಮುಗಿಸಿದಾಗ ಮಹಿತ್ ಮುಖದಲ್ಲಿ ನಗುವಿತ್ತು. ಯಾರದ್ದೋ ಒತ್ತಾಯಕ್ಕೋ ಒತ್ತಡಕ್ಕೆ ಮಣಿದು ಮದುವೆಗೆ ಒಪ್ಪಿಕೊಂಡು ಮುಂದೆ ಹೊಂದಿಕೊಳ್ಳಲಾಗದೆ ಕಷ್ಟ ಅನುಭವಿಸುವ ಬದಲು ನೀವು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ನೇರವಾಗಿ ಹೇಳಿದ್ದು ನನಗೂ ಹಿಡಿಸಿತು. ನಿಮ್ಮನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಳ್ಳೋ ಹುಡುಗ ನಿಮಗೆ ಆದಷ್ಟು ಬೇಗ ಸಿಗಲಿ. ಅವನು ಕೂಡ ಅವಳಿಗೆ ಮನಸಾರೆ ಹಾರೈಸಿದ. ಇಬ್ಬರು ಮಾತಾಡಿ ಮುಗಿಸಿ ಬರುವುದನ್ನೇ ಕಾಯುತ್ತಿದ್ದರು ಇಬ್ಬರ ಹೆತ್ತವರು. ಹೆತ್ತವರಿಗೆ ಮಕ್ಕಳ ಭವಿಷ್ಯದ ಚಿಂತೆ ಆದರೆ ಬ್ರೋಕರ್ಗೆ ಅವರ ಕಮಿಷನ್ ಚಿಂತೆ. ಅಪ್ಪ ಅಮ್ಮ ಹೊರಡೋಣ, ಮಾತಾಡಿ ಬಂದ ಮಹಿತ್ ನಗುತ್ತಲೇ ಹೇಳಿದಾಗ ಗೊಂದಲದಿಂದ ಅವನ ಮುಖ ಒಮ್ಮೆ ನೋಡಿ ಹುಡುಗಿಯ ಮುಖ ನೋಡಿದರು ಅವನ ಹೆತ್ತವರು. ನಾವು ಎಲ್ಲವನ್ನೂ ಮಾತಾಡಿದ್ದೇವೆ. ನಮ್ಮಿಬ್ಬರಿಗೆ ಸರಿ ಹೋಗಲ್ಲ ಅಂತ ಗೊತ್ತಾಯಿತು. ಬೇಸರ ಮಾಡಿಕೊಳ್ಳಬೇಡಿ. ಇಂಚರ ಹೇಳಿ ಮುಗಿಸಿದಾಗ ಮಹಿತ್ ಅವರ ಮನೆಯಿಂದ ಹೊರ ನಡೆದ. ಹುಡುಗಿಯ ಮಾತು ಕೇಳಿ ಬ್ರೋಕರ್ ಕಡೆ ನೋಡಿ ಮಹಿತ್ ಹಿಂದೆ ನಡೆದರು ಜಯಲಕ್ಷ್ಮಿ ದಂಪತಿಗಳು. ಬ್ರೋಕರ್ ತಲೆ ಮೇಲೆ ಕೈ ಹೊತ್ಕೊಂಡ್ರು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಹೇಳೋ ಸುಳ್ಳು ಅವರ ಜೀವನವನ್ನು ಹಾಳು ಮಾಡೋ ಆಗಿರಬಾರ್ದು ಅಲ್ವಾ? ಅವರಿಗೆ 5 ತಿಂಗಳ ಮಗು ಇದೆ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ಇವರು ಮನೆಗೆ ಬರುವುದೇ ಬೇಡ ಅಂತ ಹೇಳ್ತಿದ್ದೆ. ನಾನು ಡಿವೋರ್ಸಿ ಆದ ಮಾತ್ರಕ್ಕೆ ನೀವು ಯಾರನ್ನೇ ಕರೆದುಕೊಂಡು ಬಂದರೂ ಮದುವೆಗೆ ಒಪ್ಪಿಕೊಳ್ಳುತ್ತೀನಿ ಅಂತ ತಿಳ್ಕೋಬೇಡಿ. ತಾಯಿ ಇಲ್ಲದ ಮಗುವಿಗೆ ತಾಯಿಯಾಗೋದು ಪುಣ್ಯದ ಕೆಲಸವೇ ನಿಜ. ಆದರೆ ಅಷ್ಟು ಸಣ್ಣ ಮಗುವನ್ನು ನೋಡಿಕೊಳ್ಳುವುದು ತಮಾಷೆ ಅಲ್ಲ. ಇನ್ನು ಮುಂದೆ ಯಾರನ್ನಾದರೂ ನೀವು ಕರೆದುಕೊಂಡು ಬರುವುದೇ ಆದರೆ ನಿಮಗೆ ತಿಳಿದ ಅವರ ಎಲ್ಲ ನಿಜ ವಿಷಯವನ್ನು ಮೊದಲೇ ಹೇಳಿಬಿಡಿ. ಸುಳ್ಳು ಹೇಳಿ ಮದುವೆ ಮಾಡಿಸೋಕೆ ಇದು ನನ್ನ ಮೊದಲ ಮದುವೆ ಅಲ್ಲ, ಇಂಚರ ಬ್ರೋಕರ್ಗೆ ಹೇಳಿದಳು. ಅವರು ಸುಳ್ಳು ಹೇಳಿದ್ದರ ಬಗ್ಗೆ ಅವಳಿಗೆ ಅಸಮಾಧಾನವಿತ್ತು.